ಅಭಿವೃದ್ಧಿಗೋಸ್ಕರ ಶ್ರಮ ಪಡೋಣ. ಹಡಗಲಿ ವಿಧಾನಸಭಾ ಕ್ಷೇತ್ರ ಇಡೀ ಬಳ್ಳಾರಿ ಲೋಕಸಭಾ ಕ್ಷೇತ್ರದಲ್ಲೇ ಹೆಚ್ಚಿನ ಲೀಡ್ ಕೊಟ್ಟಂತ ಕೀರ್ತಿ ನಮ್ಮ ಒಂದು ಜಿಲ್ಲೆ ಮಾಡಲಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ. ಅದನ್ನ ಕಂಟ್ರೋಲ್ ಇರ್ತೀವಿ, ಸಮಾಜನ ಪ್ರೀತಿ ಮಾಡ್ತೀವಿ. ಇವತ್ತು ಮುಂದಿನ ನಿಮ್ಮ ಮಗನಾಗಿ ನಿಮ್ಮ ತಮ್ಮನಾಗಿ ನಾವು ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸ್ತೀವಿ. ವೀಕ್ಷಕರೇ, ಇದು ಕಲ್ಯಾಣ ಕರ್ನಾಟಕ ಕನ್ನಡ ಸುದ್ದಿವಾಹಿನಿ. ನಾನು ನಿಮ್ಮ ಅಯ್ಯನಗೌಡ. ಇಂದು ವಿಜಯನಗರ ಜಿಲ್ಲೆ ಹೂವಿನ ಹಡಗಲಿ ಪಟ್ಟಣದ ದಾಕ್ಷಾಯಿಣಿ ಕಲ್ಯಾಣ ಮಂಟಪದಲ್ಲಿ ಏನು ಕಾಂಗ್ರೆಸ್ ಬಳ್ಳಾರಿ ಲೋಕಸಭಾ ಅಭ್ಯರ್ಥಿಯಾದಂತಹ ತುಕಾರಾಮ್ರವರ ಪೂರ್ವಭಾವಿ ಸಭೆಯನ್ನು ಕರೆಯಲಾಗಿತ್ತು. 12ನೇ ತಾರೀಕು, ಇದೇ ತಿಂಗಳು 12ನೇ ತಾರೀಕು ನಾಮಪತ್ರ ಸಲ್ಲಿಸುವ ಒಂದು ಸಂಬಂಧವಾಗಿ ಎಲ್ಲ ಕಾರ್ಯಕರ್ತರು, ಮುಖಂಡರು ಎಲ್ಲರನ್ನು ಸೇರಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾಮಪತ್ರದ ಸಂದರ್ಭದಲ್ಲಿ ಪಾಲ್ಗೊಳ್ಳಬೇಕು ಎನ್ನುವಂತಹ ವಿನಂತಿಯನ್ನು ಮಾಡಿಕೊಂಡರು. ಅಲ್ಲದೆ ಕಾಂಗ್ರೆಸ್ ಪಕ್ಷ ಏನು 75 ವರ್ಷಗಳಲ್ಲಿ ಕಾಂಗ್ರೆಸ್ ಪಕ್ಷದ ಕೊಡುಗೆ ಏನಿದೆ ದೇಶಕ್ಕೆ, ರಾಜ್ಯಕ್ಕೆ ಎನ್ನುವಂತಹ ಒಂದು ಸಂಪೂರ್ಣವಾದಂತಹ ವರದಿಯನ್ನು, ಸಂಪೂರ್ಣವಾದಂತಹ ಇತಿಹಾಸವನ್ನು ಬಹಳ ಸೂಕ್ಷ್ಮವಾಗಿ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಮುಖಂಡರೆದುರಿಗೆ ತೆರೆದಿಟ್ಟರು ತುಕಾರಾಮ್ರವರು. ಇವತ್ತು ನಾವು ಬಳ್ಳಾರಿ ಜಿಲ್ಲೆಯ ಒಂದು ರಾಜಕಾರಣಿಗಳ ಭಾಷಣವನ್ನು ಕೇಳ್ತಾ ಇದ್ದೇವಾ ಎನ್ನುವಂತಹ ಆಶ್ಚರ್ಯವೂ ಕೂಡ ಎಲ್ಲರನ್ನು ಕಾಡಿತ್ತು. ಬಳ್ಳಾರಿ ಜಿಲ್ಲೆ ಅಂದರೆ MP ಪ್ರಕಾಶ್ ಮತ್ತು MY ಗೋರ್ಪಡೆಯವರ ನಂತರ ಬಳ್ಳಾರಿ ಜಿಲ್ಲೆಯಲ್ಲಿ ನಡೆದಂತಹದ್ದೇನು, ಬಳ್ಳಾರಿ ಜಿಲ್ಲೆಯ ರಾಜಕಾರಣ ಏನು, ಅಶ್ಲೀಲ ಪದಗಳ ಬಳಕೆ, ಪರಸ್ಪರ ಕೆಸರೆರಚಾಟ, ಪರಸ್ಪರ ನಿಂದನೆ, ಪರಸ್ಪರ ಅಪಮಾನ, ಅವಮಾನ ಎಲ್ಲವನ್ನ ಕೇಳ್ತಿದ್ದಂತಹ ಬಳ್ಳಾರಿ ಜಿಲ್ಲೆ ಹೂವಿನಡಗಲಿಯ ಜನತೆ ನಿಜಕ್ಕೂ ಕೂಡ ಇವತ್ತು ಬಹಳಷ್ಟು ಖುಷಿಪಟ್ಟರು ಅಂತಲೇ ಹೇಳಬೇಕು. ರಾಜಕಾರಣಿಗಳಿಗೆ ವಿದ್ಯಾರ್ಹತೆ ಇರಬೇಕು, ರಾಜಕಾರಣಿಗಳಲ್ಲಿ ಪ್ರಬುದ್ಧತೆ ಇರಬೇಕು ಎನ್ನುವುದಕ್ಕೆ ಉದಾಹರಣೆಯಾಗಿದ್ದರು ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಈ ತುಕಾರಾಮ್ರವರು. ಹಾಲಿ ಸಂಡೂರಿನ ಶಾಸಕರು ಪ್ರಬುದ್ಧತೆಯ ಭಾಷಣ ಮಾಡಿದರು. ಗೆಲ್ಲಿಯೂ ಕೂಡ ಅಶ್ಲೀಲ ಶಬ್ದಗಳನ್ನು, ಅಸಹ್ಯ ಭಾಷೆಯನ್ನು ಬಳಸದಂತೆ BJPಯ ಬಳ್ಳಾರಿ ಲೋಕಸಭಾ ಕ್ಷೇತ್ರದ BJP ಅಭ್ಯರ್ಥಿ ಶ್ರೀರಾಮುಲುರವರ ಹೆಸರನ್ನು ಕೂಡ ಎತ್ತದಂತೆ ಪರೋಕ್ಷವಾಗಿ ಟಾಂಗನ್ನು ಕೊಟ್ಟರು. BJP ಸರ್ಕಾರದ ವೈಫಲ್ಯವನ್ನು ಬಿಚ್ಚಿಟ್ಟರು, ಕೇಂದ್ರ ಸರ್ಕಾರದ ವೈಫಲ್ಯವನ್ನು, ನರೇಂದ್ರ ಮೋದಿಯವರ ವೈಫಲ್ಯವನ್ನು ಬಿಚ್ಚಿಟ್ಟರು. ಎಲ್ಲಿಯೂ ಕೂಡ ಯಾವುದೇ ಅವಾಚ್ಯ ಶಬ್ದಗಳನ್ನು, ಅಸಹ್ಯ ಭಾಷೆಗಳನ್ನು ಮಾತನಾಡದೆ ಹೇಳಿದರು. ಬನ್ನಿ ಕೇಳೋಣ, ಇಡಿಯಾದ ಕಾಂಗ್ರೆಸ್ ಪಕ್ಷದ ಒಂದು ಯೋಜನೆಗಳ ಬಗ್ಗೆ ಮಾತನಾಡಿದ್ದಾರೆ ತುಕಾರಾಮ್. ಈ ನಡಗಲಿ ಕ್ಷೇತ್ರದ ಮಾಜಿ ಸಚಿವರಾದಂತಹ PT ಪರಮೇಶ್ವರ ನಾಯ್ಕರವರು ಕೂಡ ಅಷ್ಟೇ ಅದ್ಭುತವಾಗಿ ಮಾತನಾಡುವುದರ ಮೂಲಕ ಯಾರನ್ನು ತೆಗಳದೆ, ಯಾರನ್ನು ಹೊಗಳದೆ ತಮ್ಮ ಸೋಲಿನ ವಿಮರ್ಶೆಯನ್ನು ಮಾಡಿಕೊಂಡರು. ನನ್ನ ಅತಿಯಾದ ಆತ್ಮವಿಶ್ವಾಸ ಮತ್ತು ಅತಿಯಾದಂತಹ ಒಂದು ನಂಬಿಕೆ ಏನಿತ್ತು ಅದೇ ನನಗೆ ಒಂದು ರೀತಿ ಮುಳುವಾಯಿತು ಎನ್ನುವಂತಹ ನೋವನ್ನು ಕೂಡ ತೋಡಿಕೊಂಡರು. ಪಕ್ಷದ ಕಾರ್ಯಕರ್ತರು ಈಗೇನು ನನ್ನ ಸೋಲು ನಾನು ಮರಿಬೇಕಾದರೆ, ಸೋಲನ್ನು ನಾವು ಸವಾಲಾಗಿ ಸ್ವೀಕರಿಸಬೇಕಾದ್ರೆ, ಏನು ಲೋಕಸಭಾ ಅಭ್ಯರ್ಥಿಯಾಗಿ ಕಾಂಗ್ರೆಸ್ ಪಕ್ಷದ ಬಳ್ಳಾರಿ ಲೋಕಸಭಾ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಾರೆ ಈ ತುಕಾರಾಮ್ರವರು ಅವರಿಗೆ ಬಹುಮತವನ್ನು ನೀಡುವುದರ ಮೂಲಕ, ಹೂವಿನಡಗಲಿ ಕ್ಷೇತ್ರದಿಂದ ಬಹುಮತವನ್ನು ನೀಡುವುದರ ಮೂಲಕ ನನ್ನನ್ನು ತೃಪ್ತಿಪಡಿಸಬೇಕು, ನನ್ನನ್ನು ಸಂತೋಷಪಡಿಸಬೇಕು. ತುಕಾರಾಮ್ರವರಿಗೆ ಬಹುಮತದ ಗೆಲುವು ಲಭಿಸಿದರೆ ನಾನು ನಿಜಕ್ಕೂ ಕೂಡ ನನ್ನ ಸೋಲನ್ನು ಮರಿತೀನಿ ಎನ್ನುವಂತಹ ಮಾತನ್ನು ಹೇಳಿದರು. ಅದೇ ರೀತಿಯಾಗಿ ಬಳ್ಳಾರಿ ಕಾಂಗ್ರೆಸ್ ಅಧ್ಯಕ್ಷರಾದಂತಹ BB ಶಿವಯೋಗಿಯವರು ಮಾತನಾಡಿ ಏನು BJP ಲೋಕಸಭಾ ಅಭ್ಯರ್ಥಿ ಶ್ರೀರಾಮುಲುರವರ ಏನು ಅವರ ವರ್ತನೆಗಳೇನು, ಅವರ ವ್ಯಕ್ತಿತ್ವ ಏನು, ಅವರ ಮೇಲೆ ಎಷ್ಟು ಕ್ರಿಮಿನಲ್ ಕೇಸ್ ದಾಖಲಾಗಿವೆ, ಅವರ ಮೇಲೆ ಅವರ ಆಡಳಿತದ ವೈಖರಿ ಈ ಹಿಂದೆ ಹೇಗಿತ್ತು, ಅದೇ ರೀತಿಯಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಏನು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾದಂತಹ ತುಕಾರಾಮ್ರವರ ಸಚ್ಚಾರಿತ್ರ್ಯ ಏನು, ಅವರ ಸಜ್ಜನಿಕೆ ಏನು, ಅವರ ಸರಳತೆ ಏನು ಎನ್ನುವಂತಹ ಮಾತುಗಳನ್ನು ಹೇಳಿದರು. ಸಿರಾಜ್ ಶೇಖ್ ವಿಜಯನಗರ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾದಂತಹ ಸಿರಾಜ್ ಶೇಖ್ ರವರು ಮಾತನಾಡಿ ಏನಿವತ್ತು ಜಾತಿ ವೈಷಮ್ಯವನ್ನು ಬಿತ್ತುತ್ತಾ ಇದೆ BJP,
ಜಾತಿಗಳ ಮಧ್ಯೆ ಬೆಂಕಿ ಹಚ್ಚುವುದರ ಮೂಲಕ ರಾಜಕೀಯ ಬೇಳೆಯನ್ನು ಬಯಸಿಕೊಳ್ತಾ ಇದೆ. ಯಾರು ಕೂಡ ಇದನ್ನು ನಂಬಬಾರದು ಎನ್ನುವಂತಹ ಮಾತನ್ನು ಹೇಳಿದರು. ಬನ್ನಿ ಕೇಳೋಣ ಎಲ್ಲ ಕಾಂಗ್ರೆಸ್ ಮುಖಂಡರ ಅಭ್ಯರ್ಥಿ ಈ ತುಕಾರಾಮ್ರವರ ಮಾತುಗಳನ್ನು. ಕೆಟ್ಟ ಭಾಷೆಯನ್ನು ಬಳಸಿದ್ರೆ ಬೈಯೋದು ಅಂತ ಅದು ಯಾರು ಹೇಳ್ಬೇಕು ಅಂತ ನಿಮಗ? ಮತ್ ನನಗೆ ಯಾರು ಹೇಳ್ಬೇಕು? ನನಗೆ ನೀವು ಹೇಳ್ಬೇಕು, ನಿಮಗೆ ನಾನು ಹೇಳ್ಬೇಕು. ಸತ್ಯ ಅಲ್ವಾ? ಹೇಳ್ಬೇಕು ಮಾಡಿ ಹೇಳ್ರಿ. ಏನ್ ಮಾಡಿದ್ರಿ? ನಾವು ಎಷ್ಟು ಸರಿ ಇದ್ರು ನನ್ನ ಮೇಲೆ ಆರೋಪ ಕೂತ್ಕೊಳ್ತಾರೆ. ಅದಕ್ಕೆ ದಯಮಾಡಿ ಈಗ ನನಗಿಲ್ಲಿ ಯಾರು ಬಂಧುಗಳಿಲ್ಲ, ನನಗಿಲ್ಲಿ ಯಾರು ಅಣ್ಣ ಬಂದಿರಲಿಲ್ಲ, ನನಗೆ ಯಾರು ಬರಲಿಲ್ಲ. ಎಲ್ಲವೂ ನೀವೇ ಅಲ್ವಾ ನನಗೆ? ಮತ್ತೆ ನೀವು ನನಗೆ ಸರಿದಾರಿಯಲ್ಲಿ ಕರ್ಕೊಂಡು ಹೋಗಬೇಡ. ನಾನು ಇದರಿಂದ ಮಾತಾಡ್ತೀನಿ, ಕಾಂಪೌಂಡ್ ದಾಟಿ ಒಂದು ಮಾತಾಡ್ತೀವಿ, ಆ ಸ್ಟಾರ್ಟಿಂಗ್ ವರ್ಕೆಲ್ಲ ಹೋಗಿ ಮತ್ತೆ ಮಾತಾಡ್ತೀನಿ. ನಾನೇನ್ ಮಾಡ್ಬೇಕು ಹೇಳಿ? ಮತ್ತೆ ನನ್ನ ಮೇಲೆ ಹಾಕ ಹೋಗಿ ನೀವು ಮಾಡಿರ್ತಕ್ಕಂಥ ಯಾರಿಗೂ ಹೇಳುತ್ತೆ. ಮತ್ತೆ ನನ್ನ ನೋವು ನಾನು ಎಷ್ಟು ಮಾಸ ಸೇರ್ಕೋಬೇಕಿದನ್ನ ಅದಕ್ಕೆ ಹೇಳಿದ್ ನಾನು. ನಾವು ಸೋತಿಲ್ಲ. 23 ವಿಧಾನಸಭಾ ಚುನಾವಣೆಯಲ್ಲಿ ನಾವು ಸೋತಿಲ್ಲ. ನಮ್ಮ ನಿರ್ಲಕ್ಷ್ಯ ಮತ್ತು ಅತಿಯಾದ ಆತ್ಮವಿಶ್ವಾಸ ನಮಗೆ ಸೋಲಿಸಿದೆ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಕೆಲವರು ನನ್ನ ಜೊತೆಗೆ ಆ ಕಡೆ ಮಾಡಿದ್ರಿ, ನಾನು ಮನೆ ಬಿಟ್ಟು ಹೋಗೋದೇ ಕಾಯ್ದಿದ್ದು. ಕೆಲವರು ನಾವು ಮನೆ ಬಿಟ್ಟು ಹೋಗ್ತಕ್ಕ ಕಾಂಪೌಂಡ್ ನೆಲ ಕುತ್ಕೊಂಡ್ಬಿಡೋದು. ನೀವು ಊರು ನೋಡ್ಲಿಲ್ಲ, ನೀವು ವಾರ್ಡ್ ನೋಡ್ಲಿಲ್ಲ, ನೀವು ತಾಂಡ ನೋಡ್ಲಿಲ್ಲ, ನೀವು ಕೇರಿ ನೋಡ್ಲಿಲ್ಲ. ಅಲ್ಲಿ ಬಂದು ನಾನು ಮನೆ ಬಿಟ್ಟು ಅಂದ್ರೆ 9 ಗಂಟೆ 8 ಮನೆ ಬಿಟ್ಟು ಅಂದ್ರೆ ಅಲ್ಲಿ ಬಂದು ಈ ಕಡೆ ಹಾಕ್ಬಿಟ್ಟಿದ್ದೆ. ಸ್ವಲ್ಪ ನಿರ್ಲಕ್ಷ್ಯ ಅಲ್ವಾ ನಮ್ದು? ಬಟ್ ಅದು ನಾನು ಹೇಳಬಾರ್ದು ಅಂತ ಯಾರು ಹೇಳ್ಬೇಕು? ಈಗ ನೋವು ಯಾರು ಬರ್ತಾ ಇದ್ದಾರೆ? ನಾವು ಬರ್ತಿದ್ರೆ ನೋವು. ಈಗ ನಾನು ಒಬ್ಬನಲ್ಲಿ ಶಾಸಕನಾಗಿದ್ದಿದ್ರೆ ಇಡೀ ಹಡಗಲಿ ವಿಧಾನಸಭಾ ಕ್ಷೇತ್ರದ ಪ್ರತಿಯೊಬ್ಬ ಮುಖಂಡ ಕಾರ್ಯಕರ್ತ ಶಾಸಕರಾಗಿರ್ತಿದ್ರು. ಸತ್ಯ ಅಲ್ವಾ? ಈ ನಟವಾಣಿ ಕೊಟ್ರೇಶ್ ಅಂತರು, ನಮ್ಮ ಕಾಂಗ್ರೆಸ್ ಹನುಮಂತಪ್ಪನಂತರು, ನಮ್ಮ ಶಿವಗಿ ದಡಿ ಅಂತವರು, ನಾ ಬೇರೆಯವ್ರಿಗೆ ಹೇಳಲ್ಲ. ಯಾಕಂದ್ರೆ ಅವ್ರು ಜವಾಬ್ದಾರಿ ತಂದಾಗಿದ್ರು ಅವ್ರಿಗೆ ಹೇಳ್ತೀನಿ ನಾನು ಅಷ್ಟೇ. ಮತ್ತೆ ಅವ್ರು ಹಾಗಾದ್ರೆ ಅಪಾರ್ಥ ಮಾಡ್ಕೋಬೇಡ್ರಿ. ಅವರು ಅಡ್ಜಸ್ಟ್ ಆಗ್ಬಿಡ್ತಾರೆ ಬೇರೆಯವರಿಗೆ. ಅವ್ರು ಬಂದ್ಕೊಂಡು ನೀವು ದಾರಿ ತಪ್ಪಿದ್ರಲ್ಲ, ನೀವು ಅನಾಥರಾಗ್ತೀರಿ, ನೀವು ಬೀದಿ ಪಾಲಾಗ್ತೀರಿ. ಈಗ ಅನುಭವಿಸ್ತಾ ಇದ್ದೀರಲ್ಲ, ಅನುಭವಿಸಿರೋದು ಎಲ್ಲರೂ ನಮ್ಮಂತೆ. ಬೇರೆ ಮಾತು ಕೇಳಿ ಕೆಲವರು ನ್ಯೂಟ್ರಲ್ ಆಗಿ ಮನೆಗೆ ಕೂತ್ರಿ, ಕೆಲವರು ಅವ್ರ ಅಣ್ಣ ತಮ್ಮಂದಿರನ್ನ ಬಿಟ್ರಿ, ಕೆಲವರು ತಂದೆ ತಾಯಿನ ಬಿಟ್ರಿ, ಕೆಲವರು ನಮ್ಮ ಗುಂಪ್ರಾಗ ಸೇರ್ಕೊಳ್ಳಿ ಮನೆಯಾಗ ಸೇರ್ಕೊಂಡ್ರಿ. ಅವೆಲ್ಲ ಮಾಡಿರೋರು ಮಾಹಿತಿ ಇದೆ. ಆ ಬಂದಾಗ ಅದನ್ನ ಸಹಿಸಿಕೊಂಡು ನಾವು ಕೂಡಬೇಕು ಅಂದ್ರೆ ನಿಮ್ಮಾಗ ತಪ್ಪಿನ ಅರಿವೇ ಆಗೋದಿಲ್ಲ. ನಾನು ನಿಮಗೆ ನೆನಪು ಮಾಡದೆ ಹೋದ್ರೆ, ನಾನು ನಿಮಗೆ ಅದನ್ನ ಎಚ್ಚರಿಸದೆ ಹೋದ್ರೆ, ಗೊತ್ತಿಲ್ಲ ಬಿಡ ನಾವು ಮಾಡಿದ್ದ ಕರೆಕ್ಟು ಅನ್ಕೊಂತ ಹೋಗ್ತೀರಿ. ಮತ್ತೆ ಮುಂದಿನ ಪರಿಸ್ಥಿತಿ ಉದಾಹರಣೆ ಆಗ್ತಾ ಹೋಗುತ್ತೆ. ಅದಕ್ಕೆ ಲಾಸ್ ಆಗೋದರಿಗೆ ಹಡಗಲಿ ವಿಧಾನಸಭಾ ಕ್ಷೇತ್ರಕ್ಕೆ ಇವತ್ತು ಈ ವಿಧಾನಸಭಾ ಕ್ಷೇತ್ರ ಸಿದ್ದರಾಮಯ್ಯನವರ ಮತ್ತು ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಅಭಿವೃದ್ಧಿಯ ಪರ್ವ ಇವತ್ತು ಹರಿತಾ ಇತ್ತು ಅಂತಕ್ಕಂಥ ಮಾತನ್ನು ಹಾಕಿಕೊಳ್ಳಿ ಬಯಸ್ತಾ ಇದ್ದೇನೆ. ರಾಜ್ಯದ ಎಲ್ಲ ನಾಯಕರು ಒಳಗೂಡಿ ನಾವೇನು ಈ ಕರ್ನಾಟಕ ರಾಜ್ಯದ ಮಹಾ ಜನತೆಗೆ ಗ್ಯಾರಂಟಿಯನ್ನು ಕೊಟ್ಟಿದ್ದೆವು, ಏನು ನುಡಿದಿದ್ದೆವು, ಅದೇ ಪ್ರಕಾರ ಚಾಚು ತಪ್ಪದೆ
ರಾಹುಲ್ ಗಾಂಧಿ ಅವರು ಮತ್ತು ಖರ್ಗೆ ಸಾಹೇಬರು ಸೈನ್ ಮಾಡಿ ಕೊಟ್ಟಿರತಕ್ಕಂಥ 25 ಗ್ಯಾರಂಟಿಯನ್ನು ಸಹ ನುಡಿದಂತೆ ನಡೆಯುತ್ತಾ ಇದೆ. ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಲೋಕಸಭೆಗೆ ನಾವು ಆಶೀರ್ವಾದವನ್ನು ಮಾಡಬೇಕು ಅಂತಕ್ಕಂಥದ್ದು. ನಾನು ಇನ್ನೊಮ್ಮೆ ಹೇಳ್ತೇನೆ, ಸ್ವಾರ್ಥ ರಾಜಕಾರಣ ಮಾಡೋರ ಮಾತನ್ನು ಕೇಳಿ, ಅವರ ಲಾಭಕ್ಕೋಸ್ಕರ ನಿಮ್ಮನ್ನ ಬಲಿ ಕೊಡ್ತಕ್ಕಂಥವ್ರ ಮಾತನ್ನ ಕೇಳಿ ನಾವು ಯಾರು ದಾರಿ ತಪ್ಪಾರ್ದು ಅಂತಕ್ಕಂಥ ಮನವಿಯನ್ನು ಮತ್ತೊಮ್ಮೆ ಮಾಡ್ಲಿಕ್ಕೆ ಬಯಸ್ತಾ ಇದ್ದಾನೆ. ಅವರ ಅನುಕೂಲಕ್ಕೆ, ಅವರ ಲಾಭಕ್ಕೆ, ಅವರ ಹೆಂಡರ ಮಕ್ಕಳ ಸುಖಕ್ಕೋಸ್ಕರ ನಿಜಕ್ಕೆ ಬಲಿ ಪಶುವನ್ನಾಗಿ ಮಾಡ್ತಾರೆ. ಸೊ ಹಾಗಾಗಿ ಯಾರು ಮಾತನ್ನ ಕೇಳದೆ ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ನಮಗೇನಿಲ್ಲಿ ಹಿನ್ನಡೆ ಆಗಿದೆ, ಆ ಹಿನ್ನಡೆಯನ್ನ ಮೀರಿ ಇವತ್ತು ನಾವು ಕಾಂಗ್ರೆಸ್ ಪಕ್ಷದ ಒಂದು ಪ್ರಾಬಲ್ಯವನ್ನ ಹಡಗಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಮರು ಸ್ಥಾಪನೆ ಮಾಡೋದ್ರ ಮೂಲಕ ನಮ್ಮ ರಾಜ್ಯ ಮತ್ತು ಕೇಂದ್ರದ ನಾಯಕರು ಹಡಗಲಿ ಕಡೆ ನೋಡುವಂತ ಲೀಡನ್ನು ನಾವು ಕೊಡಬೇಕು. ನಾನು ತಮ್ಮೆಲ್ಲರಲ್ಲಿ ಮನವಿ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ತುಕಾರಾಮ್ ಅವರು ನನಗೆ ಒಳ್ಳೆ ಸಹೋದರ, ನನಗೆ ಸ್ನೇಹಿತ ಅಲ್ಲವ. ನಾವೆಂದು ಸ್ನೇಹಿತರಿಂದ ನಾವು ಸಂಬಂಧ ಮಾಡಿಲ್ಲ. ನಮ್ಮ ಸಹೋದರ ಅವರು ನನಗೆ ಹಣ ಅಂದರೆ ಎಂದೂ ಬಾಯಿ ಕರೆದಿಲ್ಲ. ನಾನು ಅಷ್ಟೇ ಪ್ರೀತಿ, ವಿಶ್ವಾಸ, ಗೌರವ ನಡ್ಕೊಂಡು ಬಂದಿದ್ದೇನೆ. ಜೊತೆಗೆ ತುಂಬಾ ಸರಳ ವ್ಯಕ್ತಿ. ನಮ್ಮ ಶಿವಯ್ಯ ಅವರು ಧನಿಯವರು ಹೇಳ್ತಾ ಇದ್ರು, 4 ಬಾರಿ ಶಾಸಕರು. ಎಂತ ಕ್ಷೇತ್ರ ಅಂದ್ರೆ ಅದು ಚಿನ್ನದ ಗಣಿ, ಚಿನ್ನದ ಹೊಗೆ ಹಾಯ್ತಕ್ಕಂಥ ಕ್ಷೇತ್ರ. ಇಡೀ ರಾಜ್ಯಕ್ಕೆ ಅತ್ಯಂತ ಶ್ರೀಮಂತ ಕ್ಷೇತ್ರ ಅಂದ್ರೆ ಸಂಡೂರು ವಿಧಾನಸಭಾ ಕ್ಷೇತ್ರ. ಗಣಿ 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 ಅಂತ ಭೂಮಿಯನ್ನು ಕೈ ಬಾಯಿ ಹೊಲಸು ಮಾಡ್ಕೊಳ್ಳದೆ ಇವತ್ತು ಸಂಡೂರಿನ ಜನಮೆಚ್ಚಿದ ನಾಯಕನಾಗಿ ಆ ಭಾಗದ ಜನರ ಪ್ರೀತಿ ವಿಶ್ವಾಸವನ್ನ ಸಂಪಾದನೆ ಮಾಡಿ ಇವತ್ತು ನಮ್ಮೆಲ್ಲರ ಆಶಯದಂತೆ ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿದ್ದಾರೆ. ಅವರಿಗೆ ನಾವೆಲ್ಲರೂ ಬೆಂಬಲಿಸಬೇಡ. ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂತಹ ಈ ತುಕಾರಾಮ್ರವರು ವಿಜಯನಗರ ಜಿಲ್ಲೆ ಹೂವಿನ ಹಡಗಲಿಯ MP ಪ್ರಕಾಶ್ ಮತ್ತು MP ರವೀಂದ್ರವರ ಸಮಾಧಿಗೆ ತೆರಳುವುದರ ಮೂಲಕ MP ಪ್ರಕಾಶ್ ಪುತ್ರಿಯರಾದ ಸುಮಾ ವಿಜಯ್ ಹಾಗೂ ವೀಣಾ ಡಾಕ್ಟರ್ ಮಹಾಂತೇಶ್ ಅವರೊಂದಿಗೆ MP ಪ್ರಕಾಶ್ ಮತ್ತು MP ರವೀಂದ್ರವರ ಸಮಾಧಿಗೆ ತೆರಳುವುದರ ಮೂಲಕ ಪೂಜೆ ಸಲ್ಲಿಸಿ ನಮನವನ್ನು ಅರ್ಪಿಸಿದರು. ಅವರೊಂದಿಗೆ ಕಾಂಗ್ರೆಸ್ಸಿನ ಎಲ್ಲ ಹಿರಿಯ ಮುಖಂಡರು ಉಪಸ್ಥಿತರಿದ್ದರು. ತುಕಾರಾಮ್ರವರು MP ಪ್ರಕಾಶ್ ಮತ್ತು MP ರವೀಂದ್ರವರ ಸಮಾಧಿಗೆ ತೆರಳಿ ಹೂಮಾಲೆಯನ್ನರ್ಪಿಸಿ ನಾನು ಎಲ್ಲ ರೀತಿಯಲ್ಲಿ ನಮ್ಮ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಕೇಳಿ. ದೇಶದ ಸಾಲ ಇವತ್ತು 2014 ಮಟ್ಟ 54 ಲಕ್ಷ ಕೋಟಿ ನಮ್ಮ ದೇಶದ ಸಾಲ ಆಗಿತ್ತು. ಸ್ವಾತಂತ್ರ್ಯದಿಂದ ಇಲ್ಲೇ ಮಟ್ಟ ನಾವು ಪ್ರತಿಭಟನೆ, ನಾನು ನಿಮ್ಮ ಮುಂದೆ ಹೇಳ್ಬೇಕು, ನಾವು ಏನ್ ನಡೆದಿದೆ ದೇಶದ ಸ್ಥಿತಿಗತಿ ಅಂತ ಹೇಳ್ಬೇಕು. ಧರ್ಮ ಕೂಡ ಅದು ಮುಂದೆ ಏನು ನಾವು ಗ್ಯಾರಂಟಿ ಕೊಟ್ಟು ಅದನ್ನೇನು ಮಾಡ್ತೀವಿ ಅಂತಂದ್ರೆ ನಾವು ಜವಾಬ್ದಾರಿಯಿಂದ ಹೇಳ್ಬೇಕಾಗುತ್ತೆ. ಇಲ್ಲಿಂದ ಬಂದ್ರೆ ನಮ್ಮ ಎದೆ ಮೇಲೆ ಹಂಗೆ ಇಟ್ಕೊಂತೀವಿ. ಆಮೇಲೆ ಇಲ್ಲಪ್ಪ ಬಾ ಇಲ್ಲಿ ಹಿಡ್ಕೊಂತೀವಿ ಅಂತ ಹೇಳಿ ನಾವು ಎದೆ ಮೇಲೆ ಹಂಗೆ ಕೇಳ್ತೀವಿ. ನಮ್ಮನ್ನು ಕೈ ಮುಗಿಬೇಕು ಅಂತ ಕೆಲಸ ಈ ಮುಂದಿನ ದಿನ ಕಾಂಗ್ರೆಸ್ ಮಾಡಿದ್ರೆ ಅದಕ್ಕೆ ನಾನು ಜವಾಬ್ದಾರಿಯಾಗಿ ಇವತ್ತು ಮಾತಾಡ್ತಾ ಇದ್ದೀನಿ. ಇವತ್ತು 54 ಲಕ್ಷ ಕೋಟಿ ನಮ್ದು ಸಾಲ ಆಗಿತ್ತು. ಈಗ 187 ಲಕ್ಷ ಕೋಟಿ ಸಾಲ ಆಗಿದೆ ನಮ್ಮ ದೇಶದ್ದು. ಇಲ್ಲೇ ಮಠ 123 ಲಕ್ಷ ಕೋಟಿಗೆ ಅವ್ರು ನೀವು ಅಕೌಂಟ್ ಕೇಳಬೇಕೆಲ್ಲ ಬಂದಾಗ. ತುಕಾರಾಮ್ ಕಾಂಗ್ರೆಸ್ ಕ್ಯಾಂಡಿಡೇಟ್ ಹೇಳಿದ್ದಾರೆ, ನೀವು ನಮ್ಮ ದೇಶದ ಸಾಲ 123 ಲಕ್ಷ ಕೋಟಿ ದೇಶದ ಸಾಲ ಆಗಿದೆ. ಅದಕ್ಕೆ ಎಲ್ಲಿ ಅಣೆಕಟ್ಟು ಕಟ್ಟಿರಿ, ಎಲ್ಲಿ ನೀರಾವರಿ ಮಾಡಿರಿ, ಎಲ್ಲಿ ನೀವು ಉದ್ಯೋಗ ಕೊಟ್ಟಿರಿ, ಎಲ್ಲಿ ರೈತರ ಸಾಲ ಮನ್ನಾ ಮಾಡಿರಿ, ಇದೆಲ್ಲ ಅಕೌಂಟ್ ಹೇಳ್ಬೇಕಲ್ಲ. ಈಗ ನೀವು ಒಂದು ಬೈಕ್ ತಂದ್ರೆ ಬ್ಯಾಂಕ್ ಸಾಲ ಇರ್ತದೆ, ನೀವು ಒಂದು ಮನೆ ಕಟ್ಟಿದ್ರೆ ಬ್ಯಾಂಕ್ ಸಾಲ ಇರ್ತದೆ. ಸಪೋಸ್ ಏನಾದ್ರು ಬ್ಯಾಂಕ್ ಸಾಲ ತೀರ್ಸಕ್ಕಾಗಲ್ಲ ಅಂದ್ರೆ ತಗೊಂಡೋಗ್ರಪ್ಪ, ನನ್ನ ಬೈಕ್ ಐತೆ, ನನ್ನ ಮನೆದು ತಗೊಂಡೋಗ್ತಾರೆ. ಆದ್ರೆ ನಾವನು ಬದುಕಿರ್ತೀವಲ್ಲ ಅಟ್ಲೀಸ್ಟ್. ಆದ್ರೆ ಮುಂದಿನ ದಿನಗಳಲ್ಲಿ ದೇಶನ ದಿವಾಳಿ ಮಾಡ್ತಕ್ಕಂತ ಒಂದು ಹಂತಕ್ಕೆ ಈ ಬಿಜೆಪಿ ಹೋಗಿದ್ದಾರೆ ಅಂತ ಬೇಸಿಗೆ ದಿವಾಳಿ ಮಾಡಕ್ ಹೊರಟಿದ್ದಾರೆ. ನಿಮ್ಮ ಸಾಲ ಎಷ್ಟಿದೆ ಗೊತ್ತಿಲ್ಲ. ದೇಶದ ಸಾಲ ಇವತ್ತು 1,10,000 ಕೋಟಿ ಸಾಲ ಇದೆ. ಯಾರನ್ನ ಇದಕ್ಕೆ ಅಕೌಂಟಬಿಲಿಟಿ ಯಾರು ಹೇಳ್ಬೇಕು?
ಸುಮ್ಮನೆ ಸಿರಾಜ್ ಶೇಖ್ ಸಾಹೇಬ್ ಹೇಳ್ದಂಗೆ ಇರೋದಂಗೆ ನಾವು ಮಂದಿರ ಕಟ್ತಾ ಇದ್ದೇವೆ. ನಾವೇನು ಅಲ್ಲಿಗಳೊಳಗೆ ಮಂದಿರ ಕಟ್ಟಿಲ್ವಾ? ನಾವು ಇವತ್ತಿನ ದಿನ ನಮ್ಮ ಮಸೀದಿಗಳು ಕಟ್ಟಿಲ್ವಾ? ಚರ್ಚ್ಗಳು ಕಟ್ಟಿಲ್ವಾ? ಇವ್ರನ್ನ ಕೇಳಿ ಮಾಡ್ಬೇಕಾಗಿತ್ತ? ಇವತ್ತೆಲ್ಲ ಹಂಪೆ, ಸುತ್ತೂರು ಮಠ, ಇವೆಲ್ಲ ಮಠಗಳೆಲ್ಲ ಕಟ್ಟಿದ್ರೆ ಇವ್ರ ಕೇಳಿ ಕಟ್ಟಿಲ್ಲ ನಾವೆಲ್ಲದು ಕೂಡ. ಇವೆಲ್ಲ ಪಾವನೆಗಳು ನಡೆಯಲ್ಲ. ನಾಟಕ ಯಾವತ್ತಿಗೆ ರಾತ್ರಿ 10:30 5:30 ಮಠ ನಡೀತಾನ. ಆಮೇಲೆ 5:30 ಮಗ ತಕೊಂಡ್ಮೇಲೆ ಫೇಸ್ ತೋರಿಸಲೇಬೇಕು. ಈ ಸರಿ ರಿಯಲ್ ಫೇಸ್ ತೋರ್ಸಂತ ಒಂದು ಕೆಲಸ ಅವರಿಗೆ ನಾನು ಹೇಳ್ಬೇಕಂತ ಹೇಳಿ ತಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಬಂಧುಗಳೇ, ಇವತ್ತು ಮುಂದಿನ ದಿನಗಳಲ್ಲಿ ಮತ್ತೆ ನಾನು ಜಿಲ್ಲಾ ಪಂಚಾಯತಿ ಅವರು ನಾನು ಬರ್ತೇನೆ. ನೀವೆಲ್ಲ ನನ್ನ ತಂದೆ ತಾಯಿಗಳನ್ನ ನಾನು ಭೇಟಿ ಆಗ್ತೇನೆ. ಮೊನ್ನೆ ನಾನು ಕೂಡ ನಮ್ಮ ಮಿಸಸ್ ಅವರು ಬಂದು ಗ್ರಾಮ ಪಂಚಾಯತಿ ಅವರು ಎಲ್ಲ ಸಭೆಗಳನ್ನು ಉದ್ದೇಶಿಸಿ ಮಾತಾಡಿದ್ದಾರೆ. ಈ ಭಾಗದಲ್ಲಿ ಕೂಡ ಪರಮೇಶ್ವರ್ ಅವರು ಬಹಳಷ್ಟು ಕೆಲಸಗಳನ್ನೆಲ್ಲ ಅವಕಾಶ ಇದ್ದಾಗ ಅಣ್ಣ ಬಂದಿದ್ರೆ ಹೇಳು, ನಾವು ಪಾಡಿಕೊಂಡು ಕೇಳಲ್ಲ ಸರ್ ಇವರಿಗೆ ಬಂತ, ಅದ್ರಾಗೂ ಸುಳ್ಳಾಯ್ತು ಅಣ್ಣ. ಇವತ್ತು ಅವ್ರು ಉದ್ಯೋಗ ಸೃಷ್ಟಿ ಮಾಡೋದಲ್ಲ, ಮೀಡಿಯಾದಾಗ ಇದ್ರಿಲ್ಲಿ ಉದ್ಯೋಗ ಸೃಷ್ಟಿ ಮಾಡೋದಲ್ಲ. ನಾನೊಂದು ಮಾತು ಕೇಳ್ತೀನಿ, ವರ್ಷ 2 ಕೋಟಿ ಉದ್ಯೋಗ ವರ್ಷಕ್ಕೆ ಮಾಡ್ತೀನಿ ಅಂದ್ರು. 20 ಕೋಟಿ ಉದ್ಯೋಗ ನಮ್ಮ ಹುಡುಗರು ಓದ್ಕೊಂಡು ರೆಡಿ ಆದಾರೆ. ನೀವು ಇಷ್ಟೇ ಕೇಳ್ಬೇಕು, ಯಾರು ಇಂಜಿನಿಯರ್ ಡಿಪ್ಲೊಮಾ ಓದಿದಾರೆ ನಿಮ್ಮ ಮಕ್ಕಳು, ಅವ್ರು ಬಂದ್ರೆ ಸರ್ಟಿಫಿಕೇಟ್ ಇಟ್ಕೋಬೇಕು. ಅಪ್ಪ ನಾನು ಯಾವ ಕಂಪನಿ ನಾನು ಹೋಗ್ಬೇಕು, ನನಗೆ ಇದು ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡಪ್ಪ ಅಂತ ಕೇಳ್ಬೇಕು ಬಿಜೆಪಿ. ನಮ್ಮ ಹುಡುಗರು ಎಲ್ಲೆಲ್ಲಿ ಹಳ್ಳಿಯಾಗಾದರೆ ಎಲ್ಲರೂ ಡಿಪ್ಲೊಮಾ ಬಿ ಇಟ್ಕೊಂಡು ಅವ್ರ ಮುಂದೆ ಇರ್ಕಾದ್ರೆ ಸರ್ 2 ಕೋಟಿಗೆ ಉದ್ಯೋಗ ಕೊಡ್ತೀನಿ ಅಂದ್ರಿ. ಯಾವ ಕಂಪನಿಗೆ ನೀವು ನಮಗೆ ಎಷ್ಟು ಉದ್ಯೋಗ ಕೊಟ್ಟಿರಿ ಎಷ್ಟು ಅಂತ ಕೇಳಬೇಕು ನೀವು ದಯಮಾಡಿ. ಯಾಕಂದ್ರೆ ಇವತ್ತಿನ ದಿನ ಅವರೇ ಹೇಳಿರೋ ಮಾತು ನೀವು ಕೇಳಬೇಕು. ಆಮೇಲೆ ನೀವು ಹೇಳ್ಬೇಕು ಪಾಸ್ಬುಕ್ ಇಟ್ಕೊಂಡ್ರೆ ಎಲ್ಲರೂ ಕೂಡ ಬಂದಾಗ ಸರ್ ನಮ್ದು 15 ಲಕ್ಷ ಅಕೌಂಟಿಗೆ ಬಂದಿಲ್ಲ, ಅಕೌಂಟಿಗೆ ಯಾಕೆ ನಮ್ಮ ಊರಾಗ ಬರ್ರಿ ಅಂತ ಕೇಳಿದ್ರು ಅವ್ರಿಗೆ ಎಲ್ಲರೂ ಕೂಡ. ಕರೆಕ್ಟ್ ಏನ್ರಿ? ಎಲ್ಲಿದೆ ನಿಮ್ ಡಿಜಿಟಲ್ ಇಂಡಿಯಾ, ಎಲ್ಲಿದೆ ನಿಮ್ ಮೇಕ್ ಇನ್ ಇಂಡಿಯಾ? ಒಂದ್ ಹೇಳ್ತೀನಿ ಅಣ್ಣ ನಿಮಗೆ, ನಾನು ಜವಾಬ್ದಾರಿ ಸ್ಥಾನ ನಿಂತು ಹೇಳ್ತಿದ್ದೀನಿ. ಇವತ್ತು ಪಬ್ಲಿಕ್ ಅಂಡರ್ಟೇಕಿಂಗ್ ಇವತ್ತೇನು ನಮ್ಮ ಕಂಪನಿಗಳು ಇದ್ವಲ್ಲ, ಆರ್ಗನೈಸೇಷನ್ಗಳು ಪಬ್ಲಿಕ್ ಅಂಡರ್ಟೇಕಿಂಗ್ ಲೈಕ್ NMDC ಅಂತ ಕಂಪನಿಗಳು, ಜವಾಹರ್ಲಾಲ್ ನೆಹರು, ಮನಮೋಹನ್ ಸಿಂಗ್ ಅವ್ರ ಮಠ 190 ಕಂಪನಿಗಳನ್ನ ಅವರು ಸ್ಥಾಪನೆ ಮಾಡಿದ್ರು. ಗವರ್ಮೆಂಟ್ ಅಂಡರ್ಟೇಕಿಂಗ್, ಪಬ್ಲಿಕ್ ಅಂಡರ್ಟೇಕಿಂಗ್ ಕಂಪನೀಸ್, ಸಾರ್ವಜನಿಕ ಉದ್ಯಮಗಳನ್ನ. ಇವತ್ತು ಅವರು ಉದ್ಯೋಗ ಪರ್ಮಿಷನ್ ಅವರು ಕಂಪನಿಗಳು ಸ್ಟಾರ್ಟ್ ಮಾಡೋದ್ ಬ್ಯಾಡ್ರಿ. ಈ ಮೋದಿ ಅವ್ರು ಬಂದಾಗಲಿಂದ 23 ಕಂಪನಿಗಳನ್ನ ಮಾರಾಟ ಮಾಡಿಬಿಟ್ರೆ ಅವರೆಲ್ಲ ಕಂಪ್ಲೀಟ್ ಆಗಿ. LIC ಇರ್ಬೋದು, ಬಂದರುಗಳು ಇರ್ಬೋದು, ಏರ್ ಇಂಡಿಯಾ ಇರ್ಬೋದು, ರೈಲ್ವೇಸ್ ಇರ್ಬೋದು, ಇವತ್ತು ಮಾಡಿ ಎಂತ ಮೋಸ ಮಾಡಿದಾರೆ ಗೊತ್ತಾ ಇವರೆಲ್ಲ. ಅವರೆಲ್ಲ ನೌಕರಿ ಕೊಡಬೇಕು, ಉತ್ಪಾದನೆ ಮಾಡಬೇಕು. ಈ ಪಬ್ಲಿಕ್ ಎಂಟರ್ಪ್ರೈಸ್ ಇಂದ 190 ಪಬ್ಲಿಕ್ ಎಂಟರ್ಪ್ರೈಸ್ ಇದ್ವಲ್ಲ, ಮೀಡಿಯಾದಲ್ಲೆಲ್ಲ ಇದ್ದೀರಿ, ಅದರಿಂದ ದೇಶದ ಉತ್ಪಾದನೆ ಎಂಪ್ಲಾಯ್ಮೆಂಟ್ ಮಾಡಿ ಜನರ ಅವ್ರ ಮಕ್ಕಳಿಗೆ ನೌಕರಿ ಕೊಡೋದ್ರ ಜೊತೆಗೆ ದೇಶದ ಅಭಿವೃದ್ಧಿಗೆ ಇವತ್ತು ನಾಂದಿಯನ್ನ ಆಡಿದ್ರು. ಇವರು ಮೋದಿ ಅವರು ಅದನ್ನೆಲ್ಲ ಮಾರಾಟ ಮಾಡಿ ದೀಪ ಹಾರಿಸೋ ಕೆಲಸ ಮಾಡಿದಾರಲ್ಲ. ಇವರು ಬಿಜೆಪಿ ಅವರಿಗೆ ಏನಾದ್ರು ಬಂದು ಜನಗಳ ಹತ್ರ ಓಟ್ ಕೇಳಲ್ಲ ಯೋಗ್ಯತೆ ಇದೆಯಾ ಅಂತ ನಿಮ್ಮ ಮುಂದೆ ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ.